ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದೇ ಶಿವಕುಮಾರ್ ಈಗೇನು ಆಪಾದನೆ ಮಾಡ್ತಾರೆ, ಇದೇ ಶಿವಕುಮಾರ್ ಅವರು ಭಯಪ್ಪ ಅಂತೇಳಿ DMICP ಅಂತ ಹೇಳಿ ಒಂದು ಪ್ರಾಧಿಕಾರ ರಚನೆ ಮಾಡಿ ಪ್ರಾಧಿಕಾರದ ಅಧ್ಯಕ್ಷರು ಅವರೇ ಆಗ್ತಾರೆ. ಅವರದ ಜೊತೆಗೆ SM ಕೃಷ್ಣ ಅವರ ಸರ್ಕಾರದಲ್ಲಿ ಮಂತ್ರಿಗಳು ಇರ್ತಾರೆ. ಆ ಸಂದರ್ಭದಲ್ಲಿ ಅವತ್ತು 1.25 ಲಕ್ಷ ಎಕರೆ ಭೂಮಿಯನ್ನು ವಶಪಡಿಸ್ಕೊಳ್ತಕ್ಕಂಥ ತೀರ್ಮಾನ ಮಾಡ್ತಾರೆ ಬೆಂಗಳೂರಿನಿಂದ ಮೈಸೂರಿನವರೆಗೆ. 30 ವರ್ಷಗಳಾಯಿತು, ಇವತ್ತಿನವರೆಗೆ ಆ ಒಂದು ರಸ್ತೆಯ ಕೆಲಸ ಮಾಡಲಿಲ್ಲ. ಈಗ ನ್ಯಾಷನಲ್ ಹೈವೇಯಿಂದ ಆ ಕೆಲಸ ನಾನು ಮುಖ್ಯಮಂತ್ರಿ ಇದ್ದಾಗ ಏನೋ ಒಂದು ಬಹಳ ವೇಗವಾಗಿ ಹಣವನ್ನು ರೈತರಿಗೆ ಕೊಡ್ತಕ್ಕಂಥ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಂಡು ಇವತ್ತು ಆ ರಸ್ತೆ ಕಂಪ್ಲೀಟ್ ಆದಂಥದ್ದೇನಿದೆ ಕೇವಲ 2-3 ವರ್ಷದಲ್ಲಿ. ಆ ರೀತಿಯ ಕಾರ್ಯಕ್ರಮ 30 ವರ್ಷ ಆದರೂ ಇನ್ನೂ ಆಗಲಿಲ್ಲ. ಇಲ್ಲಿ ಇದೇ ಶಿವಕುಮಾರ್ ಅವರು ಬೆಂಗಳೂರಿನ ಹೊಸಕೆರೆಹಳ್ಳಿ ಮತ್ತು ಸುತ್ತಮುತ್ತ ಏನಿದೆ ನೈಸ್ ರಸ್ತೆ, ಅಲ್ಲಿ ಎಷ್ಟು ಭೂಮಿಯನ್ನು ಲಪಟಾಯಿಸಿದ್ದಾರೆ. ದೇವೇಗೌಡರು ಅದರ ವಿರುದ್ಧ ಯಾವಾಗ ತಪ್ಪುಗಳಾಯಿತು ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಯಾವ ಮಟ್ಟದ ಹೋರಾಟ ಮಾಡಿದ್ದಾರೆ ಅದೆಲ್ಲ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ದೇವೇಗೌಡರು ಎಂದೂ ಸಹ ರೈತರಿಗೆ ಅನ್ಯಾಯ ಮಾಡಲಿಕ್ಕಾಗಲಿ, ರೈತರಿಗೆ ದ್ರೋಹ ಮಾಡ್ತಕ್ಕಂಥ ಒಂದು ಕ್ಷಣದಲ್ಲಿ ಆ ಥರ ಮಾಡಿದರೆ ಅವರು ರಾಜಕೀಯದಿಂದ ನಿವೃತ್ತಿ ಹೊಂದಿದ್ರು. ರೈತರ ಪರವಾಗಿ ರೈತರಿಗೆ ಅನ್ಯಾಯ ಆದಾಗ ರೈತರ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥ ಒಬ್ಬ ರಾಜಕಾರಣಿ ಈ ದೇಶದಲ್ಲಿದ್ದರೆ, ನಾನು ರಾಜ್ಯದಲ್ಲಿ ಹೇಳಲ್ಲ, ಈ ದೇಶದಲ್ಲಿದ್ದರೆ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನು ನೀವೇ ಬೆಳೆಸಿರ್ತಕ್ಕಂಥವ್ರು ನೀವು ಮರಿಬಾರ್ದು ಅಂತಕ್ಕಂಥ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಅದಷ್ಟೇ ಅಲ್ಲ, ನನ್ನ ಕಾಲದಲ್ಲಿ ಯಾವೊಂದು ಈ ಪ್ರಾಜೆಕ್ಟ್ ಬಗ್ಗೆ ನಾನೇ ಇದಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿದ್ದೆ ಅಂತ ಹೇಳ್ತಾರೆ. ನಾನು ಯಾವುದೇ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿರಲಿಲ್ಲ. ಈ ಕಾರ್ಯಕ್ರಮವನ್ನು ತರಬೇಕು ಅಂತಕ್ಕಂಥದ್ದು ಬರೀ ಬಿಡದಿ ಹತ್ರದ್ದಲ್ಲ, ನಂದಗುಡಿ ಇರ್ಬೋದು, ಸೋಲೂರು ಇರ್ಬೋದು, ಅಲ್ಲಿ ದೇವನಹಳ್ಳಿ ಭಾಗ ಇರ್ಬೋದು ಮತ್ತು ಕನಕಪುರ ಭಾಗದಲ್ಲಿ ಇದನ್ನು ತರಬೇಕು ಅಂತ ಹೊರಟಿದ್ದ ಕಾರಣ ನಮ್ಮ ಮತ್ತೊಬ್ಬ ರೈತರು ಹೇಳ್ತಾ ಇದ್ರು, ಯಾತಕ್ಕೆ ನಮ್ಮ ರೈತರು ಭೂಮಿನೇ ಬೇಕು, ನಿಮ್ಮ ಸರ್ಕಾರದ ಭೂಮಿ ಮಾಡಬಾರ್ದು ಅನ್ನತಕ್ಕಂಥದ್ದನ್ನು ಏನು ಹೇಳ್ತಾ ಇದ್ರು. ಅವತ್ತು ಯಾವೊಂದು ಬೆಂಗಳೂರಿನ ಸಮೀಪದಲ್ಲಿದ್ದಂಥ ಬಿಡದಿ ಅವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ನನ್ನ ರೈತರಿಗೆ ಕನ್ವಿನ್ಸ್ ಮಾಡಿ ನನ್ನ ಹೆಣ್ಣುಮಕ್ಳು ಹೇಳಿದಾಗ, ನಾವು ನೀವು ದುಡ್ಡು ಕೊಡ್ಬೋದು, ದುಡ್ಡನ್ನು ನಮ್ಮ ಮಕ್ಕಳು ಮತ್ತೆ ಹಾಳು ಮಾಡ್ಕೊಂಡ್ರೆ ನಾವೆಲ್ಲ ಹೋಗ್ಬೇಕು ಅಂತ. ನಾನು ಆ ಒಂದು ಹಿನ್ನೆಲೆಯಲ್ಲೇ ರೈತರಿಗೆ ಯಾವ ಒಂದು ಡೆವಲಪ್ಮೆಂಟ್ ಆದಮೇಲೆ 40% ಜಮೀನನ್ನು ರೈತರಿಗೆ ಬಿಟ್ಟುಕೊಡ್ಬೇಕು ಡೆವಲಪ್ಮೆಂಟ್ ಜಾಗದಲ್ಲಿ ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಹ ಮಾಡಿದೆ. ಇದು ನಾನು ಮಾಡಿದಂಥ ರೈತರ ಭೂಮಿನ 40% ಉಳಿಸ್ಕೊಡ್ಬೇಕು ಡೆವಲಪ್ಮೆಂಟ್ ಆದಮೇಲೆ, ನಿಮ್ಗೆ ಅದರ ವ್ಯಾಲ್ಯೂನು ಜಾಸ್ತಿ ಆಗ್ತಿತ್ತು. ಈ ರೀತಿಯ ಕಾರ್ಯಕ್ರಮ ತರಲಿಕ್ಕೆ ನಾನು ಹೊರಟಿದ್ದು. ಅದಷ್ಟೇ ಅಲ್ಲ, ನಾನು 2006ನೇ ಇಸ್ವಿನಲ್ಲಿ ಆ ಒಂದು ಯೋಜನೆಗೆ 60,000 ಕೋಟಿ ರೂಪಾಯಿಗಳನ್ನು ಬಂಡವಾಳ ಹಾಕಬೇಕು ಅಂತಕ್ಕಂಥದ್ದು ಇದ್ದಿದ್ದು. ಅದರಿಂದ ನಿಮ್ಗೆಲ್ಲರಿಗೂ ಆರ್ಥಿಕವಾಗಿ ನೀವು ಮೇಲೆ ಬರಬೇಕು ಅಂತಕ್ಕಂಥದ್ದು ನನ್ನಲ್ಲಿ ಆಸೆ ಇಟ್ಕೊಂಡಿದ್ದು. ಇದರಿಂದ ನಾನು ನನ್ನ ರೈತರು ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಂದರಿಗೆ ನನ್ನ ಜೀವನದ ಕೊನೆಯ ಉಸಿರಿರೋವರೆಗೂ ಅನ್ಯಾಯ ಮಾಡೋನಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಇವತ್ತು 20,000 ಕೋಟಿ ಹೇಳ್ತಾ ಇದ್ದಾರೆ. ಅವತ್ತು ನಾನು 60,000 ಕೋಟಿ 2006ನೇ ಇಸ್ವಿ ಅಂದರೆ ಇವತ್ತಿಗೆ ಅದು ಹೆಚ್ಚು ಕಡಿಮೆ ಒಂದು 3ರಿಂದ 4 ಲಕ್ಷ ಕೋಟಿ ಆಗುತ್ತೆ. ಆದರೆ ಈ ಒಂದು ವಿಷಯದಲ್ಲಿ ಯಾವ ಒಂದು ವಿರೋಧವನ್ನು ಕೆಲವರು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದೇ ಕಾಂಗ್ರೆಸ್ ಪಕ್ಷ ಅದೇನೋ ಸತ್ಯಶೋಧನಾ ಸಮಿತಿ ಅಂತ ಮಾಡ್ಕೊಂಡ್ರು. ಇದೇ HK ಪಾಟೀಲ್ ಇವರೆಲ್ಲ, ಕುಮಾರಸ್ವಾಮಿ ಏನೋ ಬೆಂಗಳೂರು ಸುತ್ತಮುತ್ತ ಭೂಮಿ ಕೊಡಲಿಕ್ಕೆ ಕೊಟ್ಟಿದ್ದಾನೆ ಅಂತ ಹೇಳಿ. ಇದೆಲ್ಲ ಒಂದು ಇತಿಹಾಸ ಇದೆ, ನಾನು ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ಆದರೆ ಒಂದು 2006ನೇ ಇಸ್ವಿಲಿದ್ದಂಥ ಜನಜೀವನ ಇವತ್ತು ಯಾವ ರೀತಿ ಬಿಲ್ಡಪ್ ಆಗಿದೆ. ಇವತ್ತು ಬಿಡದಿ ಸರೌಂಡಿಂಗು 2006ರಲ್ಲಿ ಯಾವ ರೀತಿ ಇತ್ತು. ಈಗ ಉದಾಹರಣೆಗೆ ನಾನು ಹಾಸನದಲ್ಲಿ ಹುಟ್ಟಿದ್ರು, ಅದೇನೋ ಋಣಾನುಬಂಧ 1983ರಿಂದ 85ರಲ್ಲಿ ನನಗೆ ಕೆಲವರಲ್ಲಿ ಜಮೀನು ತಗೋಬೇಕು ಅಂತ ಹಿಂಸೆ ಮಾಡಿ ಜಮೀನು ಕೊಡಿಸಿದ್ರಿಂದ ನನ್ನ ಸಂಬಂಧ ಅಲ್ಲಿ ಬೆಳೀತು. ಅಲ್ಲಿ ಅವತ್ತಿನಿಂದ ಇಲ್ಲಿಯವರೆಗೆ ನಾನು ಒಬ್ಬ ರೈತರಿಗೆ ಇರಲಿ, ಒಬ್ಬ ಸಾಮಾನ್ಯ ಮನುಷ್ಯನಿಗೂ ತೊಂದರೆ ಕೊಟ್ಟವನಲ್ಲ, ನನ್ನನ್ನು ಬೆಳೆಸ್ಕೊಂಡಿದ್ದೀನಿ.